ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ನೀವೀಗ ನನ್ನ ತಮಿಳಿನಲ್ಲಿ ನೋಡಿರ್ತೀರಿ. ಇವತ್ತು ನಾವು ಬಂದಿರುವ ಪ್ಲೇಸ್ ಮುಗುಲ್ನಗೆ ಮೂವಿ ಶೂಟ್ ಆಗಿರುವ ಸ್ಪಾಟ್, ಅದುವೇ ವರಾಂಗ ಜೈನ್ ಟೆಂಪಲ್. ತುಂಬ ಟೈಮಿಂದ ನಾವು ಬರ್ಬೇಕಂತ ಪ್ಲಾನ್ ಆಗ್ತಿದ್ವಿ, ಆದರೆ ಫೈನಲಿ ಇವತ್ತು ನಾವು ಬಂದಿದ್ದೇವೆ. ಮಳೆ ಬರ್ತುಂಟು, ಬನ್ನಿ ಗಾಯ್ಸ್ ಹೋಗುವ. ಇಲ್ಲಿ ಬಸ್ಸಲ್ಲಿ ಇಳಿದು ಇದೇ ರೂಟಲ್ಲಿ ಹೋಗಬೇಕು. ವರಾಂಗ ಯಾರಾದರೂ ಹೆಬ್ರಿ ಸೈಡ್ ಇಲ್ಲಾಂದರೆ ಕಾರ್ಕಳ ಸೈಡ್ ಬಂದರೆ ತಪ್ಪದೆ ಈ ಟೆಂಪಲನ್ನು ವಿಸಿಟ್ ಮಾಡಿ. ಹೇಗಿದೆ ಅಂತ ಈ ಟೆಂಪಲ್ಗೆ ಹೋಗಿ ನಾನು ಹೇಳ್ತೀನಿ. ಇದು ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ವರಾಂಗದಲ್ಲಿಂಟು. ನೋಡಿ ವೆದರ್ ಎಷ್ಟು ಚಂದ ಉಂಟು. ಸ್ವಲ್ಪ 1 ಮಿನಿಟ್ ನಡೀಲಿಕ್ಕೆ ಉಂಟಷ್ಟೇ. ಮತ್ತು ಇಲ್ಲಿ ಕೆಸರಡೊಂದು ದಿನ ಆಟ ಆಗ್ತದೆ ಅಂತೆ, ಹಾಗೆ ಇಲ್ಲಿ ಗದ್ದೆಯಲ್ಲಿ ಕೆಲಸ ಆಗ್ತಿತ್ತು ಟ್ರ್ಯಾಕ್ಟರಲ್ಲಿ. ನೋಡಿ ಇವರೊಬ್ಬರು ಇಲ್ಲಿ ಪಟ್ಟಂಗ ಆಗ್ತಿದ್ದಾರೆ. ಆಯ್ತು ಹೋಗುವನಾ. ನಾವೀಗ ಫಸ್ಟ್ ಶ್ರೀ ವರಾಂಗ ಜೈನ ಮಠಕ್ಕೆ ಬನ್ನಿ ಒಳಗೆ ಹೋಗುವ. ಇದೊಂದು ಜೈನರ ಮಠ ಅಂತೆ. ವಾವ್, ಸೂಪರ್ ಉಂಟು. ಈ ಶೋಕನಾಥ ಅಸ್ಥೆಟಿಕ್ ಆಗುಂಟು. ಜೋರು ಮಳೆ ಬಂದರೆ ಇನ್ನೂ ಚಂದ. ನೋಡಿ ಗಾಯ್ಸ್, ಮಳೆ ಬರುವಾಗ ಎಷ್ಟು ಚಂದ ಕಾಣ್ತದೆ ಅಂತ. ಇದು ಜೈನರ ಮಠ ಅಂದರೆ 3 ಬಸದಿಯಲ್ಲಿ ಇದೊಂದು ಪ್ರಸಿದ್ಧಿ ಅಂತೆ. ಅದುವೇ ಚಂದ್ರನಾಥ ಸ್ವಾಮಿ ಮಠ. ಇಲ್ಲಿ ನೋಡ್ಬೋದು. ನಾವು ಬರುವಾಗ ಮಾತ್ರ ತುಂಬ ಮಳೆ ಬರ್ತಿತ್ತು. ಇನ್ನೆಷ್ಟೊತ್ತಾಗ್ತದ ನಮಗೆ ಬೋಟ್ ಬರುವಾಗ. ತುಂಬ ಅಂದರೆ ತುಂಬ ಮಳೆ ಬಂತು. ನಾವೀಗ ಈ ಸ್ಪಾಟಿಗೆ ಹೋಗಬೇಕು. ಹಾಗೆ ಅಲ್ಲಿ ಬೋಟ್ ಇರ್ತದೆ, ಹಾಗೆ ಬೋಟಿಂದಾಗಿ ಈ ಬಸದಿಗೆ ಹೋಗಬೇಕು ನಾವೀಗ. ಇಲ್ಲಿನ ವಿಶೇಷ ಏನಂದರೆ ವರಾಂಗ ಟೆಂಪಲ್ನ ಎಕ್ಸಾಕ್ಟ್ ಅಪೋಸಿಟಲ್ಲಿರುವ ಟೆಂಪಲೇ ಈ ನೇಮಿನಾಥ ದೇವಸ್ಥಾನ. ಅದುವೇ ಇದು. ಈಗ ನಾವಲ್ಲಿ ಹೋಗ್ತಿದ್ದೇವೆ ನೋಡಿ. ಅಲ್ಲೀಗ ಬೋಟಿಂಗ್ ಕ್ಲೋಸ್ ಆಗಿತ್ತು ಮಳೆ ಬರುವ ಕಾರಣ. ಹಾಗೆ ನಾನೀಗ ಬಂದಿದ್ದೀನಿ ನೇಮಿನಾಥ ಸ್ವಾಮಿ ಬಸದಿಗೆ. ಇಲ್ಲಿ ಹೋಗುವ. ಈ ಟೆಂಪಲ್ ಬಗ್ಗೆ ಹೇಳಬೇಕಂದ್ರೆ ಇದೊಂದು 1200 ವರ್ಷಗಳ ಹಿಂದಿನ ಟೆಂಪಲ್ ಅಂತೆ. ಇದು ಕೆರೆ ಬಸದಿಯ ಅಪೋಸಿಟಲ್ಲಿದೆ. ಇಲ್ಲಿ ಬೋಟಿಂಗ್ಗೆ 20 ರೂಪೀಸ್ ಪೇ ಮಾಡಬೇಕು. ಹಾಗೆ ಈ ಟೆಂಪಲಿಗೆ ಹೋಗ್ಬೇಕಂದ್ರೆ ಬೋಟಿಂದಾಗಿ ಹೋಗಬೇಕು. ಬನ್ನಿ ಹೋಗುವ. ಇಲ್ಲಿ ಮೀನು ನೋಡಿ ಎಷ್ಟು ಚಂದ. ಎಸ್ ಬ್ರೋ, ಜನ ಮಾತ್ರ ತುಂಬ ಜನ ಇದ್ರು. ಇಲ್ಲಿ ಒಬ್ರು ಮೀನು ಹಿಡಿಬೇಕಂತ ವೇಟ್ ಮಾಡ್ತಿದ್ದಾರೆ, ಹರಸಾಹಸ ಮಾಡ್ತಿದ್ದಾರೆ. ಸಿಗ್ತದೆ ಇಲ್ವಾ ಅಂತ ಗೊತ್ತಿಲ್ಲ. ಕೆಳಗೆ ಹಾರಿ ತರ್ತಾರಂತೆ. ಇದಂತೂ ಸಿಗುವ ಹಾಗೆ ಸಿಗ್ತಿಲ್ಲ. ಸಿಗ್ಲಿಲ್ಲ ಅಂದ್ರೆ ಒಳ್ಳೆನಾದ್ರು ತರ್ತಾರಂತೆ. ವಾವ್, ಎಷ್ಟು ಪ್ರಶಾಂತವಾದ ಸ್ಥಳ, ಎಷ್ಟು ಚಂದ. ಈ ಟೆಂಪಲ್ನ ಬಗ್ಗೆ ಅಷ್ಟೇ ನನಗೆ ಗೊತ್ತಿಲ್ಲ, ಆದರೂ ಗೊತ್ತಿರೋ ಪ್ರಕಾರ ಹೇಳಬೇಕಂದ್ರೆ ಇದೊಂದು ಸಣ್ಣ ದೀಪದ ಮೇಲೆ ಸ್ಥಾಪನೆಯಾಗಿದೆ ಅಂತೆ. ಮತ್ತು 1000 ವರ್ಷದ ಹಿಂದಿನ ಟೆಂಪಲ್. ಮುಗುಲ್ನಗೆ ಮೂವಿಯಲ್ಲಿ ಇದೇ ಸೀನ್ ಅಲ್ಲ ಬೋಟಲ್ಲಿ ಹೋಗೋದು ಲಾಸ್ಟಲ್ಲಿ. ಯಾರೆಲ್ಲ ಮುಗುಲ್ನಗೆ ಮೂವಿ ನೋಡಿದ್ದೀರಿ ಕಮೆಂಟ್ ಮಾಡಿ. ಇವರು ನನ್ನ ಫ್ರೆಂಡ್ಸ್. ಹೇಳು ಟೆಂಪಲ್ ಬಗ್ಗೆ 1-2 ಮಾತು ಅಷ್ಟೇನಾ? ಆಯ್ತು, ಚಂದ ಉಂಟು. ಸೂಪರ್. ಎಸ್, ರೀಚ್ ಆದ್ವಿ. ಇನ್ನು ಸ್ವಲ್ಪ. ಯಾರೆಲ್ಲ ಈ ಟೆಂಪಲ್ಗೆ ಬಂದಿದ್ದೀರಿ ಕಮೆಂಟ್ ಮಾಡಿ. ಪ್ರೋ ವಿಡಿಯೋಗ್ರಾಫರ್. ಎಂತ ಬೇಕು ಅಂತ ಬಂದದಲ್ಲ, ಬೇಕು ಅಂತಾನೆ ಬಂದದ್ದು. ಹೆದರದೇ ಆಯ್ತು. ಬನ್ನಿ ಗಾಯ್ಸ್, ಬನ್ನಿ. ಫೈನಲಿ ವಿ ಆರ್ ಇನ್ ಹಿಯರ್ ಗಾಯ್ಸ್. ಇನ್ನೊಂದು ಬೋಟ್ ಬರ್ತಾ ಉಂಟು. ನಾವೀಗ ಅಲ್ಲಿಂದ ಬಂದದ್ದು. ಯಪ್ಪ
ಇಲ್ಲಿನ ವಿಶೇಷತೆ ಏನು ಗೊತ್ತುಂಟಾ, ಇಲ್ಲಿ 4 ಕಡೆ ಕೂಡ ಬಾಗಿಲುಂಟು. ಸೊ 4 ಕಡೆ ಕೂಡ ದೇವರು ಕಾಣ್ತಾರೆ. ಸ್ವಲ್ಪ ಕೈ ಮುಗಿ ಮತ್ತೆ ವಿಡಿಯೋ ಮಾಡಿ. ನಾವು ಬಂದ ಬೋಟ್ ರಿಟರ್ನ್ ಹೋಗ್ತುಂಟು. ಈ ಸರಿಯಿಂದಾಗಿ ಹೋಗ್ಬೇಕು. ಇದ್ರಲ್ಲೊಂದು ತಾವರ್ ಇಡ್ತಿದ್ರೆ ಎಷ್ಟು ಚಂದ ಕಾಣ್ತಿತ್ತಲ್ಲ. ಸೈಕ್ ಎಷ್ಟು ಪೀಸ್ಫುಲ್ ಆದ ಪ್ರಕೃತಿಯ ಮಡಿಲಲ್ಲಿ ಈ ಟೆಂಪಲ್. ಮತ್ತೆ ಈ ಟೆಂಪಲ್ಗೆ ಬರೋದಾದ್ರೆ ತುಂಬ ರೂಲ್ಸ್ ಉಂಟಂತೆ. ಅದೇ ಎಂತೆಲ್ಲ ನಿಂಗೆ ಗೊತ್ತಾ? ಎಂತೆಲ್ಲ ರೂಲ್ಸ್ ಉಂಟು? ಸ್ಲೀವ್ಲೆಸ್ ಹಾಕ್ಬಾರ್ದಂತೆ, ಮತ್ತೆ ಶಾರ್ಟ್ ಡ್ರೆಸ್ ಎಲ್ಲ ಹಾಕ್ಬಾರ್ದು, ಮತ್ತೆ ಚೂಡಿದಾರ ಹಾಕ್ಬೇಕು, ಮತ್ತೆ ಬಾಯ್ಸಿಗೆ ಚಡ್ಡಿ ಹಾಕ್ಲಿಕ್ಕಿಲ್ಲ, ಆಯ್ತು ಗರ್ಲ್ಸಿಗೆ ಸಹ. ಮತ್ತೆ ಬೇರೆ ಎಂತ ಉಂಟು? ಮತ್ತೆ ಇಲ್ಲಿ ವಿಡಿಯೋ ಶೂಟ್ ಅಂದರೆ ಈ ಥರ ಮಾಡ್ಬೋದು. ಮತ್ತೆ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡಲಿಕ್ಕೆ ಇಲ್ಲ ಅಂತೆ. ಮೊದಲೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಿದ್ರು, ಈಗ ಮಾಡಲಿಕ್ಕಿಲ್ಲ, ಅಲೋ ಇಲ್ಲಂತೆ. ತುಂಬ ಬ್ಯೂಟಿಫುಲ್ ಟೆಂಪಲ್. ಎಸ್, ನೇಚರ್ ಮಾತ್ರ ಸೂಪರ್ ಉಂಟು. ಎಂತದ ಅಲ್ಲಿ ಬೋರ್ಡ್ ಹಾಕಿದಾರ ಅಂತ ನಾವು ನೋಡ್ಲಿಲ್ಲ. ಒಮ್ಮೆ ತೋರಿಸು ನಂಗೆ ಹೇಗೆ ಬರ್ತಾ ಉಂಟಂತ. ಚಂದ ಬರ್ತಿದ್ದೀರಲ್ಲ. ಇದು ತಲೆಮಾರದ ಮಾತ್ರ ಇಲ್ಲ, ತಲೆ ಇಲ್ಲ ಹೀಗೆ. ಓಕೆ ಗಾಯ್ಸ್, ನಾವೀಗ ರಿಟರ್ನ್ ದಡಕ್ಕೆ ಹೋಗ್ತಿದ್ದೇವೆ. ಬಾಯ್. ಮಳೆ ಬರುವ ಹಾಗುಂಟು, ಹಾಗೆ ಮಳೆ ಬಂದರೆ ಮಾತ್ರ ಬೋಟ್ ಹೋಗೋದಿಲ್ಲ ಅಂತೆ. ಹಾಗೆ ಅರ್ಜೆಂಟ್ ಮಾಡ್ತಿದ್ದಾರೆ. ಪೊಯ್ ಅವರಿಗೆ ಅವ್ರು ಮಕ್ಕರ್ ಮಾಡ್ತಿದ್ದಾರೆ. ಈ ಟೆಂಪಲ್ ಬಗ್ಗೆ ರಿವ್ಯೂ ಹೇಳ್ತೀರಾ? ಟೆಂಪಲ್ ಬಗ್ಗೆ ಮತ್ತೆ ಹೇಗೆ? ಹೌದು, ಇಲ್ಲಿ ಬಂದಿದ್ದಾರೆ, ದೇವರನಿಗೆ ಸಹ ಗೊತ್ತಿಲ್ಲ ಅಂತೆ ಅವರಿಗೆ. ನೋಡಿ ಇಲ್ಲಿ ರೂಲ್ಸ್ ಹಾಕಿದ್ದಾರೆ. ಓಕೆ ಗಾಯ್ಸ್, ನಾವೀಗ ರಿಟರ್ನ್ ಮಂಗಳೂರು ಹೋಗ್ತಿದ್ದೇವೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ನಂಗೆ ಸಹ ಮಾಡಿ. ಇವರಿಗೆ ಸಹ ಮಾಡಿ. ಇವರಿಗೆ ಇವರಿಗೆ ಸಹ.